ನಮಸ್ಕಾರ. ಸಮಗ್ರ ಮನೆಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಎದುರಾಯಿತು ಅಂತ ಹೇಳಿದರೆ ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸಲ್ಲಿ ಕಾಡುವಂಥ ಭಯ, ಇದು ಯಾವ ರೀತಿಯಾದಂಥ ಆರೋಗ್ಯದ ಸಮಸ್ಯೆ, ಯಾವ ಅಂಗಾಂಗಕ್ಕೆ ಬಂದಿದೆ, ಯಾವ ಥರ ತೊಂದರೆಯನ್ನು ಮುಂದೆ ಉಂಟು ಮಾಡುತ್ತೆ, ಚಿಕ್ಕದ ಅಥವಾ ದೊಡ್ಡದ, ಇದಕ್ಕೆ ಆಪರೇಷನ್ ಬೇಕಾಗುತ್ತಾ ಅಥವಾ ಬೇಡದೇ ಇರುವಂಥದ್ದು, ಸಡನ್ನಾಗಿ ತೊಂದರೆ ಮಾಡುತ್ತಾ ಅಥವಾ ಏನಾದರೂ ನಿಧಾನವಾಗಿ ನಮಗೇನಾದರೂ ಸಮಸ್ಯೆಯನ್ನು ಉಂಟು ಮಾಡುತ್ತಾ, ಈ ರೀತಿಯಾದಂಥ ಸರ್ವೇ ಸಾಮಾನ್ಯವಾದಂಥ ಪ್ರಶ್ನೆಗಳನ್ನು ನೀವು ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಇರ್ತೀರಾ. ಅದೇ ಕಾರಣಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿದ ರಕ್ತನಾಳಗಳ ಸಮಸ್ಯೆಯನ್ನು ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಕಾಲಿನಲ್ಲಿ ಕಂಡುಬರ್ತಕ್ಕಂಥ ಸಮಸ್ಯೆ ಅನ್ನುವಂಥದ್ದಂತೂ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದನ್ನು ಮೀರಿ ವೈದ್ಯಕೀಯವಾಗಿ ಯಾವೆಲ್ಲ ರೀತಿಯಾದಂಥ ಕಾರಣಗಳಿಗೆ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಕಂಡುಬರುತ್ತೆ, ಕಾರಣ ಏನಿರಬಹುದು, ಇನ್ನು ಈ ಒಂದು ಸಮಸ್ಯೆಗೂ ಕೂಡ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ತದನಂತರ ಏನಾದರೂ ಮನೆಯಲ್ಲೇ ಮಾಡ್ಕೊಳ್ಬಹುದು ಅನ್ನೋದಾದರೆ ಯಾವ ಥರ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬಹುದು, ಎಲ್ಲದಕ್ಕಿಂತ ಮುಖ್ಯವಾಗಿ ಆಯುರ್ವೇದ ಚಿಕಿತ್ಸೆ ಇದಕ್ಕೆ ಯಾವ ರೀತಿ ಸೂಕ್ತವಾಗಿರುತ್ತೆ, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಖ್ಯಾತ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಚೇತನ್ ಜಗಳೂರವರು ನಮ್ಮ ಜೊತೆಗಿದ್ದಾರೆ. ಶ್ರೀ ಉಜ್ವಲ ಆಯುರ್ಧಾಮ ಸಂಸ್ಥೆಯ ಸಂಸ್ಥಾಪಕರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಎಷ್ಟೋ ಜನಕ್ಕೆ ಕಾಡುವಂಥ ಭಯ, ಒಂದು ಸಮಸ್ಯೆ ಬಂತು ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು ಕ್ಯಾನ್ಸರ್ ಅಂದಿದ ತಕ್ಷಣ ಭಯ ಆಗ್ತಿತ್ತು. ಈಗಿನ ದಿನಮಾನಗಳಲ್ಲಿ ಏನೇ ಕಾಯಿಲೆ ಬರಲಿ ಭಯ ಆಗೋದಕ್ಕೆ ಶುರು ಮಾಡಿಬಿಡ್ತಾರೆ. ಫಸ್ಟ್ ಅಂದರೆ ತಕ್ಷಣಕ್ಕೆ ತೊಂದರೆ ಕೊಡುತ್ತಾ ಅಥವಾ ನಿಧಾನವಾಗಿ ನಮ್ಮನ್ನು ಕೊಲ್ಲುತ್ತಾ ಅಥವಾ ಇದು ಯಾವ ಥರದ ಕಾಯಿಲೆ ನಮಗೆ ಗೊತ್ತಿಲ್ಲ. ಎಷ್ಟೊಂದು ಸಲ ವೈದ್ಯರ ಹತ್ರ ಹೋದಾಗ ಕೂಡ ವೈದ್ಯರು ಅದೇ ಹೇಳ್ತಾರೆ, ಅಂದರೆ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರಬಹುದು. ಆ ಕಾರಣಕ್ಕಾಗಿ ನಿಮ್ಮಿಂದಲೇ ಈ ಥರ ಒಂದು ವಿಷಯಗಳು ಗೊತ್ತಾಗಬೇಕು. ಸಾಕಷ್ಟು ಕಾಯಿಲೆಗಳ ಬಗ್ಗೆ ಹೇಳ್ತಿದ್ದೀರಾ ಈ ಒಂದು ಸಮಗ್ರ ಮನೆಮದ್ದುಯಲ್ಲಿ. ವೆರಿಕೋಸ್ ವೇನ್ ಅಂದರೆ ಏನು ತಿಳಿಸ್ಕೊಡಿ. ನೋಡಿ, ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳೇನಿದೆ ಅಲ್ಲಿ ಆ ಉಬ್ಬು ಬಿಡುತ್ತೆ ಅಥವಾ ಟಾರ್ಕ್ವೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ವ, ಅಲ್ಲಿ ಒಂದೊಂದು ಸ್ವಲ್ಪ ನೀವು ಕೆಲವೊಂದು ಸರಿ ನೀವು ನೋಡಿರ್ತೀರ, ಅಂದರೆ ನಿಂತ್ಕೊಂಡಾಗ ಅಥವಾ ಯಾವಾಗಾದರೂ ಕೂತ್ಕೊಂಡಾಗ ಅಥವಾ ನೀವು ಇವಾಗ ಹೆಂಗೆ ಕೂತ್ಕೊಂಡಿದ್ರು ಹಂಗೆ ಕೂತ್ಕೊಂಡ್ಬಿಟ್ಟು ತೊಡೆಯಿಂದ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅಂದರೆ ಕೆಲವೊಂದು ಸರಿ ಎಷ್ಟೊಂದು ಜನ ನಮ್ಮ ಬಾಡಿ ನಾವೇ ನೋಡ್ಕೊಂಡಿರಲ್ಲ ಅಲ್ವಾ. ಸೊ ನೋಡ್ಕೊಂಡಾಗ ಅಲ್ಲಿ ಒಂಥರ ಟಾರ್ಕ್ವೆಟ್ ಆಗಿರೋದು ಅಥವಾ ರಕ್ತನಾಳಗಳು ಉಬ್ಬಿ ನಮಗೆ ಕಾಣಿಸ್ತಕ್ಕಂಥದ್ದು ತುಂಬ ಸರಿ ನಾವು ನೋಡಿರ್ತೀವಿ. ಸೊ ಅದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಕರಿತೀವಿ. ಅದು ವೆರಿಕೋಸಿಟಿ ಆಗೋದು ಅಂತ ಹೇಳ್ತೀವಿ ಒಂದು. ಅದಕ್ಕೆ ನಾವು ಇನ್ನೊಂದು ಅಂತ ಹೇಳಿದ್ರೆ ಸೂಪರ್ಫಿಷಿಯಲ್ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ. ಸೂಪರ್ಫಿಷಿಯಲ್ ವೆರಿಕೋಸ್ ವೆನ್ಸ್ ಅಂತ ಹೇಳಿದ್ರೆ ಆ ರಕ್ತನಾಳಗಳು ಏನಿರುತ್ತಲ್ಲ ಅದು ಜೇಡರ ಬಲೆ ಥರ ನೆಟ್ವರ್ಕ್ ಥರ ಆಗ್ಬಿಟ್ಟು ಅಲ್ಲಿ ಒಂಥರ ಏನೋ ನೀಲಿ ಕಲರ್ ಆಗಿರೋದು ಅಥವಾ ಕಪ್ಪುಗಾಗಿರೋದು ಅಥವಾ ಕೆಂಪುಗಾಗಿರೋದು ಕಾಣಿಸ್ಕೊಳ್ತಾ ಇರುತ್ತೆ. ಅದಕ್ಕೆ ನಾವು ಸೂಪರ್ಫಿಷಿಯಲ್ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ. ಆ ಸೂಪರ್ಫಿಷಿಯಲ್ ವೆರಿಕೋಸ್ ವೆನ್ಸ್ ಇರಲಿ, ಡೀಪ್ ವೆರಿಕೋಸ್ ವೆನ್ಸ್ ಇರಲಿ, ಯೂಶಲಿ ಈ ವೆರಿಕೋಸ್ ವೆನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಆ ರಕ್ತನಾಳಗಳಲ್ಲಿ ಯಾವ ರೀತಿ ನಾವು ತೊಂದರೆಗಳಾಗ್ಬೋದು ಅಥವಾ ಅದೇನು ಯಾಕೆ ಏನು ಅದಕ್ಕೆ ಕೆಲಸ ಏನು ಮಾಡುತ್ತಲ್ಲಿ ಅಂತ ಹೇಳಿದ್ರೆ, ಅಂದರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳೇನಿದೆ ಆ ರಕ್ತನಾಳಗಳು ಆ್ಯಕ್ಚುಲಿ ಮೇಲಿಂದ ಪಂಪ್ ಆಗಬೇಕು. ಅಂದರೆ ಕೆಳಗಡೆ ಹೋಗ್ಬಿಟ್ಟು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ, ಆ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಮತ್ತೆ ರಿವರ್ಸ್ ಹಾರ್ಟಿಗೆ ಹೋಗಬೇಕು. ಸೊ ಅದೇನಾಗುತ್ತೆ ಅಂದರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಬೇಕಲ್ವ. ಸೊ ಅಲ್ಲಿ ರಕ್ತನಾಳಗಳು ಉಬ್ಬು ಬಿಡ್ತು ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಆ ರಕ್ತ ಸಂಚಾರ ಆಗೋದು ಕಮ್ಮಿ ಆಗಿಬಿಡುತ್ತೆ. ಯಾವಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತಲ್ಲ ಆವಾಗ ಆ ರಕ್ತ ಫ್ಲೋ ಕಮ್ಮಿ ಆಗುತ್ತೆ. ಫ್ಲೋ ಕಮ್ಮಿ ಆಗಿದ ತಕ್ಷಣ ಕಾಲು ಕೆಳಗಡೆ, ಅಂದರೆ ಮೀನು ಖಂಡಗಳಿಗಿಂತ ಕೆಳಗಡೆ ಒಂಥರ ಕಪ್ಪುಗಾಗ್ತಾ ಇರುತ್ತೆ ಅಥವಾ ಕಲರ್ ಚೇಂಜಸ್ ಆಗುತ್ತೆ ಅಥವಾ ಅಲ್ಲಿ ಬಾವು ಬರ್ಬೋದು. ಹಂಗೇನಾದರೂ ನೆಗ್ಲೆಕ್ಟ್ ಮಾಡ್ತಾ ಹೋದ್ರಿ ಅಂದರೆ ಅಲ್ಲಿ ಗಾಯಗಳು ಕೂಡ ಆಗ್ಬೋದು ಅಥವಾ ಸೆನ್ಸೇಷನ್ ಲಾಸ್ ಆಗ್ಬೋದು ಅಥವಾ ಗ್ಯಾಂಗ್ರೀನ್ ಆಗಿಬಿಟ್ಟು ಅದನ್ನು ಕಾಲು ಕಟ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ಇದು ವೆರಿಕೋಸ್ ವೇನ್ಸ್ ಓವರ್ ಆಲ್ ವ್ಯೂ. ಸೊ ಇವಾಗ ಏನಾಗುತ್ತೆ, ಯಾಕೆ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ಮೇನ್ ಕಾರಣ ಅಂತ ಹೇಳಿದ್ರೆ ಇದಕ್ಕೆ ನಾವು ಹೆಸರು ಹೇಳ್ಕೊಡುತ್ತೆ, ಟ್ರಾಫಿಕ್ ಪೊಲಿಸ್ಮನ್ಸ್ ಡಿಸೀಸ್ ಅಂತ. ಅಂದರೆ ಟ್ರಾಫಿಕ್ ಪೊಲಿಸ್ಮನ್ಸ್ ಡಿಸೀಸ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಯೂಶ್ವಲಿ ಟ್ರಾಫಿಕ್ ಪೊಲೀಸ್ಮನ್ ಏನು ಮಾಡ್ತಾರೆ, ನಿಂತ್ಕೊಂಡೇ ಕೆಲಸ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಯಾರು ನಿಂತ್ಕೊಂಡು ಜಾಸ್ತಿ ಕೆಲಸ ಮಾಡ್ತಾರೆ ಅವರಿಗೆ ಈ ವೆರಿಕೋಸ್ ವೇನ್ಸ್ ಬರೋದು ಸರ್ವೇ ಸಾಮಾನ್ಯವಾಗುತ್ತೆ. ಸೊ ಅದಕ್ಕೇನು ಹೇಳ್ತೀವಿ ಅಂತ ಹೇಳಿದ್ರೆ, ಯಾರ್ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅವ್ರುಗಳಿಗೆ ಈ ವೆರಿಕೋಸ್ ವೇನ್ಸ್ ಬರೋದು ಸರ್ವೇ ಸಾಮಾನ್ಯ. ಅಂದರೆ ಯಾರೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗಂತೂ ಹೆಣ್ಮಕ್ಳುಗಳು ಅಡುಗೆ ಮಾಡೋದ್ರಿಂದ ಹಿಡಿದ್ಬಿಟ್ಟು, ಪಾತ್ರೆ ತೊಳೆಯೋದ್ರಿಂದ ಹಿಡಿದ್ಬಿಟ್ಟು, ಬಟ್ಟೆ ಒಗೆಯೋದ್ರಿಂದ ಹಿಡಿದ್ಬಿಟ್ಟು ಆಲ್ಮೋಸ್ಟ್ ನಿಂತ ಕೆಲಸ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಈ ಹೆಣ್ಮಕ್ಳಿಗೆ
ಹಾಗೆ ಇವಾಗ ಟ್ರಾಫಿಕ್ ಪೊಲೀಸ್ಮನ್ಸ್ ಡಿಸೀಸ್ ಅಂತ ಏನಿದೆಯಲ್ಲ, ಇದನ್ನು ನಾವು ಏನೋ ಹೌಸ್ ವೈಫ್ ಡಿಸೀಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಟ್ಲೀಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ. ಬಟ್ ಇವ್ರೇನು ಮಾಡ್ತಾರೆ ಅಂದರೆ ಇನ್ನೂ ಆರಾಮ್ಸೆ ನಿಂತ್ಕೊಂಡು ಟೈಮ್ ಇರುತ್ತಲ್ವ, ಆರಾಮಾಗಿ ಕೆಲಸ ಮಾಡೋಣ ಬಿಡು, ಹರಿಬರಿ ಬೇಡ ಅಂತ ಹೇಳ್ಬಿಟ್ಟು ನಿಂತ್ಕೊಂಡೇ ಕೆಲಸ ಮಾಡ್ತಾರಲ್ವ. ಹಂಗಾಗ್ಬಿಟ್ಟು ಇದನ್ನು ಹೌಸ್ ವೈಫ್ ಡಿಸೀಸ್ ಅಂತಲೇ ಹೇಳ್ಬೋದು.